ರೀಚ್ ಆಗ್ಬಿಟ್ಟಿದ್ದಾರೆ. ಹಿಂದೆಂದು ಮಾಡೋಕ್ಕಾಗಿಲ್ಲ, ಮುಂದೆಂದು ಮಾಡಬೇಕಂದ್ರೆ ಅವರೇ ಮಾಡಬೇಕು, ಯಾರೂ ಬೀಟ್ ಮಾಡೋಕ್ಕಾಗಲ್ಲ. ಟಿಕೆಟ್ ಅವ್ರ ಆ್ಯಕ್ಟಿಂಗ್ ಅಂತ ಸಕ್ಕತ್ತಾಗಿತ್ತು. ನನಗೆ ಲಕ್ಕಿ ಮೂವಿ ಎಷ್ಟು ನೆನಪಾಗ್ಬಿಟ್ರು ಅಷ್ಟು ಸಕ್ಕತ್ತಾಗಿತ್ತು. ಕಿಯಾರಾ ಅವ್ರ ಆ್ಯಕ್ಟಿಂಗ್ ನೆಕ್ಸ್ಟ್ ಲೆವೆಲ್. ಆ್ಯಂಡ್ ರುಕ್ಮಿಣಿ ವಸಂತ್ ಚೆನ್ನಾಗಿ ಮಾಡ್ತಿದ್ದಾರೆ. ತುಂಬ ಚೆನ್ನಾಗಿತ್ತು ಅವ್ರ ಆ್ಯಕ್ಟಿಂಗ್. ಫಿಲ್ಮ್ ಮಾತ್ರ ನೆಕ್ಸ್ಟ್ ಲೆವೆಲ್ ಇದೆ. ಹಾಲಿವುಡ್ ಲೆವೆಲಲ್ಲಿ ಮೇಕಿಂಗ್ ಮಾಡಿದ್ದಾರೆ. ಆ್ಯಂಡ್ ಕನ್ನಡ ಇಂಡಸ್ಟ್ರಿಯಲ್ಲಿ ಇಂಥ ಆ್ಯಕ್ಷನ್ ಫಿಲ್ಮ್ ಇನ್ನುವರೆಗೂ ಬಂದಿಲ್ಲ. ದಿಸ್ ಇಸ್ ದ ಫಸ್ಟ್ ಫಿಲ್ಮ್. ಆ್ಯಂಡ್ ಯಶ್ ಅವ್ರನ್ನ ನೋಡೋದು ತುಂಬ ದೊಡ್ಡ ಖುಷಿ. ಆ್ಯಂಡ್ ಯಶ್ ಸರ್ ಆ್ಯಕ್ಟಿಂಗ್ ಅಂತೂ ಹ್ಯಾಟ್ಸ್ ಆಫ್ ಸರ್. ಅವ್ರ ಆ್ಯಕ್ಟಿಂಗೇ ನಾವು ನೆಕ್ಸ್ಟ್ ಲೆವೆಲ್, ಏನು ಮಾತೇ ಬರ್ತಿಲ್ಲ. ಅವ್ರ ಆ್ಯಕ್ಟಿಂಗ್ ನೆಕ್ಸ್ಟ್ ಲೆವೆಲ್ ಮಾಡಿದ್ದಾರೆ ಸರ್. ರೋಲ್ ಸರ್ ಎಲ್ಲ ಫಿಮೇಲ್ ಕ್ಯಾರೆಕ್ಟರ್ ಸರ್ ವೆರಿ ಸ್ಟ್ರಾಂಗ್ ಸರ್. ಆ್ಯಂಡ್ ಏನು ಹೇಳ್ಬೇಕಂದ್ರೆ ತಂದೆ ಮಗನ ಸಂಬಂಧ, ಒಂದು ತಾಯಿ ಮಗನ ಸಂಬಂಧ, ಎಲ್ಲ ಅಣ್ಣ ತಂಗಿಯ ಸಂಬಂಧ, ಮೇನ್ ಆಗಿ ಅಕ್ಕ ತಮ್ಮನ ಸಂಬಂಧ ಚೆನ್ನಾಗಿ ತೋರಿಸ್ತಾರೆ ಸರ್. ಎಲ್ಲ ಸೆಂಟಿಮೆಂಟಲ್ ಚೆನ್ನಾಗಿದೆ. ಟಿಕೆಟ್ ಕ್ಯಾರೆಕ್ಟರ್ ತುಂಬ ಚೆನ್ನಾಗಿದೆ. BGM ಮ್ಯೂಸಿಕ್ ಸೂಪರ್. ಮೇಕಿಂಗ್ ಚೆನ್ನಾಗಿದೆ. ಬಟ್ BGM ನೆಕ್ಸ್ಟ್ ಲೆವೆಲ್ ಬ್ರೋ. ಫಸ್ಟ್ ಹಾಫು ಚೆನ್ನಾಗಿದೆ, ಬಟ್ ಸೆಕೆಂಡ್ ಹಾಫ್ ತುಂಬ ಆ್ಯಕ್ಷನ್ ಎಲ್ಲ ಸೂಪರ್ ಆಗ್ತಿದೆ. ಯಶ್ ಬಾಸ್ ಆಕ್ಟಿಂಗ್ ಇಷ್ಟ ಆಯಿತು. ಅದು ಅರ್ಥ ಮಾಡ್ಕೊಂಡು 2 ಸಲ ನೋಡ್ಬೇಕದು. ಮಸ್ತಾಗಿದೆ, ಸಾಕಾಗಿದೆ. ಯಶ್ ಬಾಸ್ ಬೇರೆ ಹುಡುಗರಿಗೆಲ್ಲ ಬಾಂಬೆ ಬಿಟ್ಟ ಹಚ್ಬಿಟ್ಟು ಫುಲ್ ಖುಷಿಯಾಗಿ ಎಂಜಾಯ್ ಮಾಡಬೇಕು, ಸೆಲೆಬ್ರೇಟ್ ಮಾಡಬೇಕು. ಫಸ್ಟ್ ಹಾಫ್ಗಿಂತ ಸೆಕೆಂಡ್ ಹಾಫ್ ಭಯಂಕರ ಕನ್ಫ್ಯೂಸ್ ಮಾಡಿ ಗೀತು ಮೋಹನ್ ಅವರು ಎಲ್ಲರ ತಲೆಗೂ ಹುಳ ಬಿಟ್ಬಿಟ್ಟು ಲಾಸ್ಟಲ್ಲೆಲ್ಲ ಕ್ಲಿಯರ್ ಮಾಡ್ಬಿಡ್ತಾರೆ. ಟೋಟಲಿ ಮೂವಿ ಸೂಪರ್. ಎಲ್ಲರೂ ಬಂದು ನೋಡಿ. ಕ್ರೇಜಿ ಆಗಿದೆ ಮೂವಿ. ಎಕ್ಸ್ಪೆಕ್ಟೇಷನ್ ಗಿಂತ ನೆಕ್ಸ್ಟ್ ಲೆವೆಲ್ ಆಗಿದೆ. ಎಕ್ಸ್ಪೆಕ್ಟ್ ಮಾಡಿದ್ವಿ, ಬಟ್ ಈ ಲೆವೆಲ್ಗೆ ಎಕ್ಸ್ಪೆಕ್ಟ್ ಮಾಡಿರ್ಲಿಲ್ಲ. ಮಾತ್ರ ಸೂಪರ್ ಆಗಿದೆ. ಎಲ್ಲರೂ ಮಸ್ಟ್ ವಾಚ್ ಮೂವಿ. ಅಂಡ್ ಸರ್ ಏನ್ ಹೇಳಿದ್ರು 5 years ಬ್ಯಾಕ್ ಅದೇ ತರ ತಗೊಂಡೋಗಿದ್ದಾರೆ ನಮ್ಮ ಕನ್ನಡ ಇಂಡಸ್ಟ್ರಿ ಮೂವಿನ. ಸೊ ಇದೇ ತರ ಮೂವೀಸ್ ಬರಬೇಕು. ಅಂಡ್ ವಿ ಲವ್ ಯಶ್ ಸರ್ ಅಂಡ್ he is my biggest inspiration. ಅವ್ರು ಯಾವ್ದು ಮಾಡಿದ್ರು ಸೂಪರ್ ಇರುತ್ತೆ. ಸೊ ಇದ್ರಲ್ಲಿ ಡಿಫ್ರೆಂಟ್ ಆಗಿ ಮಾಡಿದ್ದಾರೆ, ಅದು ಸಖತ್ತಾಗಿ ಬಂದಿದೆ. ಒಂದಕ್ಕಿಂತ ಒಂದು ಸೂಪರ್ ಆಗಿದೆ. ಅಂಡ್ ವಿಂಟೇಜ್ ಯಶ್ನ ಇಲ್ಲಿ ನೋಡಿರೋದು ಹೇಳಕ್ ಪೋಚೆ ಸಾಕಾಗ್ತಲ್ಲ, ಅಷ್ಟು ಚೆನ್ನಾಗಿ ಬಂದಿದೆ. ಅಂಡ್ ಎಲ್ಲರೂ ಮೂವಿ ನೋಡ್ಬೋದು. ನೋಡಕ್ ಆಗ್ತಿರೋ ಥರ ಏನಿಲ್ಲ. ಸೂಪರ್ ಆಗಿದೆ ಮೂವಿ. ಅಂಡ್ ಏನ್ ಹೇಳ್ಬೋದು, he just nailed it sir. He just nailed it and we love him so much. And ee movie pakka blockbuster hit. Thank you. Super. Let's say Japanese language. Let's say okay. Yash's acting कैसा है? Yash's acting super good. how is making? Making how is making? Making ಅವ್ರಿಗೆ ಅರ್ಥ ಆಗಲ್ಲ ಇಂಗ್ಲಿಷ್ ಅಷ್ಟೇ. ನೀವು ಹೋಗುವಾಗ ರಾಯನ್ ಇಷ್ಟಪಟ್ಟು ಹೋಗ್ತೀರಾ, ಬರುವಾಗ ಟಿಕೆಟ್ನ ಇಷ್ಟಪಟ್ಟು ಬರ್ತೀರಾ ಅಷ್ಟೇ. ಮೂವಿ ಮಾತ್ರ ಒಂದು ಟ್ವಿಸ್ಟ್ ಇದೆ ಕ್ಲೈಮ್ಯಾಕ್ಸಲ್ಲಿ. ನೀವು ನೋಡಿ, ಮೂವಿ ನೋಡಿಬಿಟ್ಟು ನೀವು ಆಮೇಲೆ ಹೇಳಿ. ನಾನು ಸ್ಪಾಯ್ಲರ್ ಮಾಡಲ್ಲ. ಪಾರ್ಟ್ 2 ಅದೆಲ್ಲ ನಾನು ಹೇಳಲ್ಲ, ನೀವೇ ಬಂದು ನೋಡಿ. ಮೂವಿ ಮಾತ್ರ ಕ್ರೇಜಿ ಆಗಿದೆ. ಸಿನಿಮಾ ಅಂತೂ ಪೈಸಾ ವಸೂಲ್ ಪಕ್ಕ. ಆಮೇಲೆ ಫಸ್ಟ್ ಹಾಫ್ ತುಂಬ ಚೆನ್ನಾಗಿದೆ. ಸೆಕೆಂಡ್ ಹಾಫ್ ಅಂತ ಲಾಸ್ಟು ಹೇಳಿದರೆ ಸ್ಪಾಯ್ಲರ್ ಆಗಿಬಿಡುತ್ತೆ. ಬಟ್ ಸೆಕೆಂಡ್ ಹಾಫಲ್ಲಿ ಒಂದು ಬರುತ್ತೆ, ಒಂದು ಏನೋ ಸನ್ನಿವೇಶನ ಥ್ರಿಲ್ಲ ಬರುತ್ತೆ. ಆಡಿಯನ್ಸ್ ಮೈಂಡೇ ಬ್ಲಾಸ್ಟ್. ಪಕ್ಕ ಪೈಸಾ ವಸೂಲ್ ಮೂವಿ ಎಲ್ಲಿ ನೋಡಲೇಬೇಕು. ಸಿನಿಮಾ ಅಂತೂ ಸೂಪರ್ ಆಗಿದೆ. ಯಶ್ ಅವರು ಸಖತ್ ಆ್ಯಕ್ಟಿಂಗ್ ಮಾಡಿದ್ದಾರೆ. ಡಬಲ್ ಆ್ಯಕ್ಟಿಂಗ್ ನೆಕ್ಸ್ಟ್ ಲೆವೆಲ್ ಇದೆ. ಟಿಕೆಟ್ ಆ್ಯಕ್ಟಿಂಗ್ ಮಾತ್ರ ಸೂಪರ್ ಆಗಿದೆ. ನಾವು ಹೋಗೋದಕ್ಕೆ ರಾಯ ಫ್ಯಾನ್ ಹೋಗ್ತೀವಿ, ಬರೋದಕ್ಕೆ ಟಿಕೆಟಿಗೆ ಫ್ಯಾನ್ ಆಗ್ತೀವಿ. ಪಕ್ಕ ಮಾತ್ರ ಒಂದೊಳ್ಳೆ ಅಟೆಂಪ್ಟ್ ಮಾಡಿದ್ದಾರೆ, ತುಂಬ ಚೆನ್ನಾಗಿದೆ. ಒಂಥರ ಇಂಗ್ಲೀಷ್ ಲೆವೆಲಿಗೆ ಇಂಗ್ಲೀಷ್ ಥರ ಫಿಲಮ್ ಇದೆ. ಕಂಪ್ಲೀಟ್ ಆ ಥರನೇ ಇದೆ. ಒಂದು ಕನ್ನಡ ಫಿಲಮು ಇಂಗ್ಲೀಷ್ ಲೆವೆಲಿಗಿದೆ. ಸೂಪರ್ ಆಗಿದೆ, ಸಖತ್ತಾಗಿದೆ. ಕನ್ನಡ ತುಂಬ KR ಅವರು ತುಂಬ ಚೆನ್ನಾಗಿ ಮಾಡಿದ್ದಾರೆ. ಅದು ಬಿಟ್ಟರೆ ನಯನತಾರ ಸೂಪರಾಗಿ ಮಾಡಿದ್ದಾರೆ. ಆಮೇಲೆ ಎಲ್ಲ ಸರ್ ರುಕ್ಮಿಣಿ ವಸಂತ್ ಅವರು ತುಂಬ ಚೆನ್ನಾಗಿ ಮಾಡಿದ್ದಾರೆ. ಭಾಳ ಚೆನ್ನಾಗಿದೆ. ಎಲ್ಲ ಕ್ಯಾರೆಕ್ಟರ್ ತುಂಬ ಚೆನ್ನಾಗಿದೆ. ಬಟ್ ಹೈಲೈಟು ಟಿಕೆಟ್.
ಪಾರ್ಟ್ ಏನಿಲ್ಲ ತೋರಿಸಿಲ್ಲ ಬ್ರೋ, ಏನೂ ಇಲ್ಲ. ಬಟ್ ಬಂದರೆ ಭಾಳ ಒಳ್ಳೆ ಚೆನ್ನಾಗಿದೆ, ಒಳ್ಳೆ ಅಟೆಂಪ್ಟ್ ಮಾಡಿದ್ದಾರೆ ಮಾತ್ರ, ತುಂಬ ಚೆನ್ನಾಗಿದೆ.